ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ನವಣೆ ಅಕ್ಕಿ. ಇವನ್ನ ನವಣೆ ಅಕ್ಕಿ ಅಂತಾರೆ ನೋಡಿ. ಈ ಥರ ಇರ್ತಾವೆ ನವಣೆ ಅಕ್ಕಿ ಅಂದರೆ. ಇದರಲ್ಲಿ ಸಣ್ಣ ಏನಾದರೂ ಹುಳ ಇದ್ದರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರೈಸ್ ಮಾಡ್ತೀವಿ ನೋಡಿ. ಕಾಣಿಸ್ತದವ? ಇವು ನೆಲ್ಲಕ್ಕಿ ಅಂತಾರೆ, ಬಿಳೆವನ್ನ ನಾವು ತಿಂತೀವಲ್ಲ, ಸೊಸೈಟಿ ಅಕ್ಕಿ. ಇವು ಬಿಳೆವು, ಇವು ನೆಲ್ಲಕ್ಕಿ ಅಂತಾರೆ ಇವನ್ನ. ಇವು ನವಣೆ, ಇವು ನವಣೆ ಅಂತಾರೆ. ಇವು ನವಣೆ ಅಕ್ಕಿ. ಇವನ್ನ ನವಣೆ ಅಕ್ಕಿ ಅಂತಾರೆ. ಇವನ್ನ ಕಾಣಿಸುತ್ತಾ? ನವಣೆ ಅಕ್ಕಿ ಅಂದರೆ ಈ ಥರ ಇರ್ತವೆ. ಇವು ಸ್ವಲ್ಪ ರೇಟ್ ಜಾಸ್ತಿ. ಇವನ್ನ ಡೈಲಿ ನೆಲ್ಲಕ್ಕಿ ಅನ್ನ ಮಾಡ್ಕೊಂಡು ತಿಂದು ಬೇಸರ ಅನ್ನಿಸ್ದಾಗ ಈ ಥರ ಬಿಳೆ ಅಕ್ಕಿ ತಿಂದಿರ್ತೀವಲ್ಲ ನಾವು, ಸೋನಾ ಮೊಸರು ಅಕ್ಕಿ, ಸೊಸೈಟಿ ಅಕ್ಕಿ ತಿಂದಿರ್ತೀವಿ. ನವಣೆ ಅಕ್ಕಿ ಭಾಳ ಕಡಿಮೆ ತಿನ್ನೋದು ಜನ. ಹಾಗಾಗಿ ಒಂದು ಸರಿ ನವಣೆ ಅನ್ನ ಮಾಡ್ಕೊಂಡು ತಿನ್ನಿ, ಸೂಪರ್ ಇರ್ತೈತೆ. ನವಣೆ ಅಕ್ಕಿ ಅನ್ನ, ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಮಾತ್ರ ಸೂಪರ್ ಇರ್ತೈತೆ. ಹಾಲು ಮೊಸರು ಇರಬೇಕು ಫ್ರೆಂಡ್ಸ್, ಇನ್ನೂ ಸಖತ್ತಿರ್ತೈತೆ. ಹಾಲು ಮೊಸರು ಹಾಕ್ಕೊಂಡು ತಿಂದರೆ ಮಜ್ಜಿಗೆ ಅನ್ನ, ಮೊಸರು ಅನ್ನ, ಈ ಥರ ಹಾಲು ಮೊಸರು ಇರಬೇಕು ಒಟ್ಟಿಗೆ. ಇದಕ್ಕೆ ನವಣೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ಬಿಳೆ ಕರೆ ಹುಳ ಇರ್ತವೆ, ಅಕ್ಕಿಗಳು ಇರ್ತಾವಲ್ಲ, ಅಕ್ಕಿ ಒಳಗೆ ಹುಳ, ಆ ಥರ ಹುಳ ಇರ್ತವೆ. ಇವನ್ನೆಲ್ಲ ಆರಿಸಿ ತೆಗೆದು ಹಾಕ್ಬಿಡೋದು. ಸ್ವಚ್ಛ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನವಣೆ ಅಕ್ಕಿ ಅನ್ನ ಮಾಡೋಣ. ಯಾವ ಥರ ಮಾಡಬೇಕಂದ್ರೆ 5-10 ನಿಮಿಷ ನೆನೆ ಹಾಕ್ಬೇಕು ಅಕ್ಕಿನ. ನೆನೆ ಹಾಕಿ ಅನ್ನ ಮಾಡ್ಕೊಂಡು ತಿನ್ನೋದು. ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವೇ ನವಣೆ ಅಕ್ಕಿ. ಇವಾಗ ಕ್ಲೀನ್ ಮಾಡಿದ್ನಲ್ಲ, ಅವೇ ನವಣೆ ಅಕ್ಕಿ ಅಂತಾರೆ. ಇವನ್ನ ಏನಂತಾರೆ? ನವಣೆ ಅಕ್ಕಿ. ಇವನ್ನ ಸ್ವಲ್ಪ ನೀರು ಹಾಕಿ ಸ್ವಚ್ಛಗೆ ಕ್ಲೀನಾಗಿ ತೊಳ್ಕೊಂಬಿಡೋಣ. ತೊಳೆದು ಒಂದು 5 ನಿಮಿಷ ನೆನೆ ಹಾಕೋಣ. 5 ನಿಮಿಷ ನೆನೆ ಹಾಕಿದ ಮೇಲೆ ಮಾಡೋಣ ರೈಸ್ ಮಾಡೋದು. ಒಂದು ಕೈಲಿ ವಿಡಿಯೋ ಹಿಡ್ಕೊಂಡಿದ್ದೀನಿ, ಒಂದು ಕೈಲಿ ನೀರು ಬಿಟ್ಕೊತಾ ಇದ್ದೀನಿ. ಈ ಥರ ತೊಳೆದು ಸ್ವಲ್ಪ ಬಸ್ದು ನೆನೆ ಹಾಕಬೇಕು ಒಂದು 5 ನಿಮಿಷ ನೋಡಿ. ಗಲೀಜು ನೀರೆಲ್ಲ ತೆಗಿಬೇಕು. ಗಲೀಜು ನೀರು ಸ್ವಚ್ಛವಾಗಿಲ್ಲ ತೊಳೆದು ನೋಡಿ ಯಾವ ಥರ ಗಲೀಜು ಅದಾವೆ. ಅಕ್ಕಿ ಹಾಕೊಳ್ತೇವೆ ಅದೆಲ್ಲ. ಅಕ್ಕಿ ತೊಳೆದು ಗಲೀಜು ನೀರೆಲ್ಲ ತೊಳೆದು ಸ್ವಚ್ಛವಾಗಿ ಒಂದು 5-10 ನಿಮಿಷ ನೆನೆ ಹಾಕಬೇಕು. ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ಈಜಿಗೆ ಅಕ್ಕಿ ತೊಳೆದ್ರೆ ಕ್ಲೀನಾಗಿ ಗಲೀಜೆಲ್ಲ ಬಿಡ್ತೈತೆ. ನವಣೆ ಅಕ್ಕಿಗಳದ್ದು ಗಲೀಜೆಲ್ಲ ನೋಡಿ. ಕರ್ರ ನೀರು ಹೆಂಗೆ ಬರ್ತವೆ, ಈ ಥರ ನೀರೆಲ್ಲ ಬಸ್ದು ಸ್ವಚ್ಛವಾಗಿ ಒಂದು 5 ನಿಮಿಷ ನೆನೆ ಹಾಕೋಣ. ಸಿಂಕು ಕ್ಲೀನ್ ಮಾಡಿಲ್ಲ, ಏನು ತಿಳ್ಕೊಬೇಡ್ರಿ. ಸಿಂಕ್ ಕ್ಲೀನ್ ಮಾಡಬೇಕು. ಒಂದು 5 ನಿಮಿಷ ನೆನೆ ಹಾಕಿ ರೈಸ್ ಮಾಡಿಬಿಡೋದೆ ನೋಡಿ. ನಮ್ಮನ್ನು ಅಡುಗೆ ಮನೆ ಈ ಥರ ಇದೆ. ರೈಸ್ ಮಾಡೋಣ ಫ್ರೆಂಡ್ಸ್. ಒಂದು 5 ನಿಮಿಷ ನೆನೆ ಹಾಕೋಣ. ಅಕ್ಕಿ ನೆನ್ಕೊಂಡ್ಮೇಲೆ ಮಾಡೋದು ರೈಸ್. ಈ ಥರ ಸ್ವಲ್ಪ ಸಣ್ಣ ಮನೆ ನಮ್ಮದು, ಅಂಥ ದೊಡ್ಡ ಮನೆ ಏನಲ್ಲ. ಅದೇ ದೇವರ ಮನೆ. ಇದೇ ದೇವರ ಮನೆ ನೋಡ್ರಿ. ಆಮೇಲೆ ಒಂದು 5 ನಿಮಿಷ ಇವು ನೆನ್ಕೊಂಡ್ಮೇಲೆ ಆಮೇಲೆ ರೈಸ್ ಮಾಡೋಣ. ಓಕೆ ಫ್ರೆಂಡ್ಸ್. 5 ನಿಮಿಷ ಅಕ್ಕಿನ ನೀರಲ್ಲಿ ನೆನೆ ಹಾಕೋಣ. ಸ್ವಚ್ಛವಾಗಿ ತೊಳೆದು ನೀರಾಗಿ ನೆನೆ ಹಾಕಿ ರೈಸ್ ಮಾಡೋದು. ಓಕೆ ಫ್ರೆಂಡ್ಸ್, ರೈಸ್ ಮಾಡಿ ನೋಡಿ. ಈ ಥರ ಇದೆ ನಮ್ಮ ಮನೆ, ಅಡುಗೆ ಮನೆ. ಮೇಲೆಲ್ಲ ಬಾಕ್ಸ್ಗಳು ಈ ಥರ ಇಟ್ಕೊಂಡಿದ್ದೀನಿ. ಈ ಕಡೆ ವೇಸ್ಟ್ ಸಾಮಾನು ಸ್ವಲ್ಪ ಇದಾವಂತವು ಇಂಥವು.
ನೈಟ್ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ಇನ್ನೂ ಸ್ವಲ್ಪ ಎಲ್ಲ ಕತ್ಲು ಕಾಣಿಸ್ತಾ ಇದೆ. ವಿಡಿಯೋ ಕ್ಲಿಯರ್ ಆಯ್ತಿಲ್ಲ ಗೊತ್ತಿಲ್ಲ. ರೈಸ್ ಮಾಡಿ ಊಟ ಮಾಡಬೇಕು ಫ್ರೆಂಡ್ಸ್. ಈಗ ಮಾಡಿ ತೋರಿಸ್ತೀನಿ. ಓಕೆ ಬಾಯ್. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ. ಇಲ್ಲಿ ನವಣಕ್ಕಿ ರೈಸ್ ಮಾಡೋಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಗ್ಯಾಸ್ ಉರಿತಾ ಇದೆ. ನವಣಕ್ಕಿ ರೆಡಿ ಇದೆ, ನೆಂದಿರವು. ಇವಾಗ ಇದಕ್ಕೆ ಅಕ್ಕಿ ಹಾಕಿ ನೀರಿಗೆ ಅನ್ನ ಮಾಡಿಬಿಡೋದೆ. ಸೂಪರ್ ಇದೆ. ಈ ಥರ ನೆನಿಬೇಕು ಅಕ್ಕಿ. ನೆಂದಿದ್ದಾವೆ ನೋಡ್ರಿ ಆಲ್ರೆಡಿ. ನವಣಕ್ಕಿ ರೈಸ್ ಹೇಗಿದೆ ಅಂತ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ಚಾನಲ್ಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಸೂಪರ್ ಇದೆ ನೋಡಿ. ನವಣೆ ರೈಸ್ ಮಾಡ್ತೀನಿ ಇವಾಗ. ನೀವು ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ನೋಡಿ. ಇಲ್ಲಿ ಹಾಲು, ಮೊಸರು ಎಲ್ಲ ಬಟಾಣಿ ನೆನಕ್ಕಿದ್ದೀನಿ ಬೆಳಿಗ್ಗೆ ಪಲಾವ್ಗೆ. ನೋಡಿ ಮಜ್ಜಿಗೆ. ಈ ಥರ ನವಣಕ್ಕಿ ರೈಸ್ ಮಾಡಿದರೆ ಮಜ್ಜಿಗೆ ಇರಬೇಕು ಜೊತೆಗೆ ಸ್ವಲ್ಪ. ಈ ಥರ ನೋಡಿ ಮಜ್ಜಿಗೆ ಇವು. ಓಕೆನಾ? ನವಣಕ್ಕಿ ರೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್ ನೋಡಿ, ನೀರು ಮಳ್ತಾ ಇದ್ದಾವೆ. ಈ ಥರ ಕುದಿಬೇಕು ನೀರು. ಈ ಥರ ಕುದ್ದಾಗ ಈ ಅಕ್ಕಿನ ಇದರಲ್ಲಿ ಹಾಕ್ಬಿಡೋದು. ಸ್ವಲ್ಪ ಹೊತ್ತು ರೈಸ್ ಕುದಿಲಿಕ್ಕೆ ಬಿಡೋಣ. ಅಕ್ಕಿ ಕಲರೇ ಈ ಥರ ಬರುತ್ತೆ ಫ್ರೆಂಡ್ಸ್. ಅಕ್ಕಿ ಸ್ವಚ್ಛವಾಗಿ ತೊಳೆದಿದ್ದೀನಿ, ಏನು ಗಲೀಜೇನು ಏನಿಲ್ಲ. ಆ ಥರ ಕಾಣಿಸ್ತಾವೆ ನಿಮಗೆ. ಇದು ನೈಟು ರಾತ್ರಿ ಟೈಮಲ್ಲ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಯಾವ ಥರ ತೊಳೆದಿನಿ ಅಂತ. ಈ ಥರ ಅನ್ನಕ್ಕೆ ಇಟ್ಟಿದ್ದೀನಿ, ಮೀಡಿಯಮ್ ಉರಿ ಇಟ್ಟಿದ್ದೀನಿ. ಇದು ಕುದ್ದು ಅನ್ನ ಆದಮೇಲೆ ನವಣಕ್ಕಿ ರೈಸ್ ಊಟ ಮಾಡೋದು. ಈ ಥರ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ತಾಗಿಂದೆ ಅನ್ನ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕೋಣ. ಉಪ್ಪು ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ ರೈಸ್ಗೆ. ನಾನು ಸ್ವಲ್ಪ ಉಪ್ಪು ಹಾಕಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಅದೇ ಆಗುತ್ತೆ ನಿಮಗೆ. ನವಣಕ್ಕಿ ರೈಸ್ ಒಂದು ಸರಿ ಮಾಡ್ಕೊತೀನಿ ಫ್ರೆಂಡ್ಸ್, ಸೂಪರ್ ಇರುತ್ತೆ. ಓಕೆನಾ? ನೋಡಿ ಯಾವ ಥರ ಇದೆ ಗಿಡ, ಸಖತ್ತಾಗಿದೆ. ಇಲ್ಲೂ ಒಂದು ಇದೆ ನೋಡಿ ಫ್ರೆಂಡ್ಸ್, ಈ ಥರ ಗಿಡ ನೋಡಿ. ಇದು ಯಾವ ಥರ, ಯಾವ ಬಳ್ಳಿ, ಯಾವ ಗಿಡ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇರಬೇಕು ಈ ಥರ ಬಳ್ಳಿ. ಇದು ಒಂದು ವಾಸ್ತು ಪ್ರಕಾರ ಒಂದು ಗಿಡ. ಇದು ಯಾವ ಗಿಡ ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ವಲ್ಲ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗೆ ಗೊತ್ತಿದೆ, ನಿಮಗೆ ಯಾವ ಬಳ್ಳಿ ಇದು, ಯಾವ ಗಿಡ ಅಂತ ನೀವು ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆನಾ? ಇದು ಕರೆಂಟು, ಮಿಕ್ಸಿಗೆ ಕರೆಂಟು ಇಲ್ಲದೆ ಸಮಯ. ನಮ್ಮನೆಗೆ UPS ಇದೆ. ಕರೆಂಟ್ ಇಲ್ಲದೆ ಇದ್ದಾಗ ಒಂದು ಪಕ್ಷ ಒರಳಲ್ಲಿ ಮಾಡ್ಕೊತೀನಿ. ಇಲ್ಲಿದೆ ನೋಡಿ, ಒಣಕೆ ಕುಟ್ಟಕ್ಕೆ ಒರಳು, ಗುಂಡು ಬಂಡೆ ಅಂತಾರಲ್ಲ ಅದು. ಇದರಲ್ಲೇ ರುಬ್ಬೋದು, ಚಟ್ನಿ ಮಾಡೋದು, ಎಲ್ಲ ಮಾಡೋದು ಮಾಡ್ತೀನಿ ಕರೆಂಟ್ ಇಲ್ಲದೆ ಇದ್ದಾಗ. ಓಕೆನಾ ಫ್ರೆಂಡ್ಸ್? ಓಕೆ, ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನವಣೆ ಅನ್ನ, ನುಗ್ಗೆಕಾಯಿ ಸಾಂಬಾರು ಸೂಪರಾಗಿರುತ್ತೆ. ಹಾಕ್ಕೊಂಡು ಬಡಿತಾ ಇರೋದೆ 80ರಾಗಿ. ಓಕೆನಾ ಫ್ರೆಂಡ್ಸ್? ಬಾಯ್. ರೈಸ್ ಆಗಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಫ್ರೆಂಡ್ಸ್, ಅನ್ನ ಅಕ್ಕಿ ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಜಾಸ್ತಿ ಆಯಿತು ಅಂತ ಅನ್ಕೋಬೇಡಿ, ಕರೆಕ್ಟಾಗಿದೆ. ಕರೆಕ್ಟಾಗಿ ಹಾಕಿದ್ದೀನಿ. ಅನ್ನ ಆದ ತಕ್ಷಣ ಫ್ರೆಂಡ್ಸ್ ಏನು ಗೊತ್ತಾ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು.
1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಇಮಿರ್ಲಿಡಬೇಕು. ಅಂದರೆ ಬಸಿಬಾರ್ದು. ನಾವು ಕೆಲವರು ರೈಸ್ ಬಸಿತಾರಲ್ಲ ಆ ಥರ ಬಸಿಬಾರ್ದು. ಸಖತ್ತಾಗುತ್ತೆ ಫ್ರೆಂಡ್ಸ್ ನವಣಕ್ಕಿ ರೈಸು. ನೀವು ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್? ನವಣಕ್ಕಿ ರೈಸ್, ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ನೋಡಿ, ನುಗ್ಗೆಕಾಯಿ ಸಾಂಬಾರು, ನವಣೆ ರೈಸ್ ಈ ಥರ ಇರುತ್ತೆ. ಮಜ್ಜಿಗೆ ಮೊಸರು ಎಲ್ಲದೂ ಇರಬೇಕು ಇದಕ್ಕೆ. ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸರಿ ಖಂಡಿತ ನೀವು ಮಾಡ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ನಾನು ಗುಡ್ ನೈಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೈಟ್ ಮಾಡಿದ್ದೀನಿ ರೈಸು, ಅದಕ್ಕೋಸ್ಕರ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.